ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ದಿನ ಕೊಕೊನಟ್ ಲೆಮನ್ ರೈಸ್, ಈ ಥರ ಲೆಮನ್ ರೈಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಏನೇನು ಐಟಮ್ಗಳು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಸ್ಲೈಸಾಗಿ ಕಟ್ ಮಾಡಿರೋದು ಎರಡು ಈರುಳ್ಳಿ ಇದೆ, ಒಂದು ಲೆಮನ್ನು, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜಜ್ಜಿರೋ ಬೆಳ್ಳುಳ್ಳಿ, ತುರಿದಿರೋದು ಒಂದು ಬೌಲು, ಕೊಕೊನಟ್ ಇದೆ, ತೆಂಗಿನಕಾಯಿ ತುರಿ ಇದೆ, ಕಡಲೆಬೇಳೆ, ಶೇಂಗಾ ಬೀಜ, ಸ್ವಲ್ಪ ಉದ್ದಿನಬೇಳೆ ಇದೆ, ಜೀರಿಗೆ, ಸಾಸಿವೆ, ಯೆಲ್ಲೋ ಪೌಡ್ರ್, ಅರಿಶಿನ ಪುಡಿ, ಉಪ್ಪು, ಫ್ರೀಡಮ್ ಸನ್ಫ್ಲವರ್ ಆಯಿಲು. ಇವಾಗ ಮಾಡುವ. ಬಾಣಲೆ ಕಾದಿದೆ. ಇವಾಗ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ, ಕಡಿಮೆ ಬೇಕಾದ್ರೆ ಕಡಿಮೆ ಹಾಕೊಳ್ಳಿ. ಸಾಸಿವೆ ಹಾಕೊಳ್ಳೋಣ. ಇವಾಗ ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ. ಇವಾಗ ಶೇಂಗಾ ಬೀಜ ಹಾಕೊಳ್ಳೋಣ, ಕಡಲೆಬೇಳೆ ಹಾಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಫ್ರೈ ಆಗ್ತಾ ಇದೆ. ಇವಾಗ ಸ್ವಲ್ಪ ಉದ್ದಿನಬೇಳೆ ಹಾಕೊತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ, ಜಜ್ಜಿರೋದು ಒಂದು ಗೆಡ್ಡೆ ಬೆಳ್ಳುಳ್ಳಿ ಇದೆ. ಈ ಥರ ಬೆಳ್ಳುಳ್ಳಿ ಹಾಕಿ ಕೊಕೊನಟ್ ರೈಸ್ ಮಾಡಿದ್ರೆ ಲೆಮನ್ ರೈಸು ತುಂಬ ಚೆನ್ನಾಗಿರುತ್ತೆ. ಹಸಿಮೆಣಸು ಸೇರಿಸ್ಕೊತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಬೇಕು. ಲೆಮನ್ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈರುಳ್ಳಿ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅನ್ನೋರು ಇದೆಲ್ಲ ಹಾಕಿಬಿಟ್ಟು ಒಗ್ಗರಣೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ತಿಂದೇ ಇರೋರು ಸ್ಕಿಪ್ ಮಾಡ್ಕೊಬೋದು. ನಮಗೆ ಈರುಳ್ಳಿ ಜಾಸ್ತಿ ಇಷ್ಟ ನಮ್ಮ ಮನೆಯಲ್ಲಿ ಮಕ್ಕಳಿಗೆಲ್ಲ, ಹಾಗಾಗಿ ಈರುಳ್ಳಿ ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ, ಒಂದು 10 ಕಾಳಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಇದೆ. ಇದು ಇವಾಗ ಸ್ವಲ್ಪ ಯೆಲ್ಲೋ ಪೌಡ್ರ್ ಹಾಕ್ಕೊಳ್ಳೋಣ, ಅರಿಶಿನ ಪುಡಿ, ಗಮ್ಮು ಅಂತ ಇದೆ. ಈ ಥರ ಚಿತ್ರಾನ್ನ ಮಾಡಿದ್ರೆ ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟು, ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂದಿದೆ ತಿಳಿಸಿ. ಇವಾಗ ಎಲ್ಲ ಫ್ರೈ ಆಗಿದೆ. ಕೊಕೊನಟ್ ಸೇರಿಸ್ಕೊತಾ ಇದ್ದೀನಿ, ತೆಂಗಿನಕಾಯಿ ತುರಿ ಹಸಿದು. ಈ ಥರ ಮಾಡೋದು ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗಮ್ಮು ಅಂತ ಇದೆ. ಉಪ್ಪು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ, ಯಾಕೆಂದರೆ ಮಸಾಲೆ ಎಲ್ಲ ತುಂಬ ಉಪ್ಪಾಗ್ಬಿಡುತ್ತೆ. ಹಾಗಾಗಿ ರೈಸ್ ಸೇರಿಸ್ಕೊಂಡ್ಮೇಲೆ ಉಪ್ಪು ಹಾಕ್ಕೊಳ್ಳೋಣ. ಕೊಕೊನಟ್ ಹಾಕ್ಮೇಲೆ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಹಸಿ ಕೊಕೊನಟ್ ಅಲ್ವಾ, ತೆಂಗಿನಕಾಯಿ ಅಲ್ವಾ, ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನೋಡಿ, ಆಯಿಲೆಲ್ಲ ಹೀರ್ಕೊಂಡ್ಬಿಟ್ಟಿದೆ ತೆಂಗಿನಕಾಯಿ, ಅಷ್ಟು ಚೆನ್ನಾಗಿದೆ. ಇವಾಗ ರೈಸು ಸೇರಿಸ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡಿಕೊಂಡು ರೈಸ್ ಎಷ್ಟು ಬೇಕು ಅಷ್ಟು ಸೇರಿಸ್ಕೊಳ್ಳಿ. ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ರೈಸು ಸ್ವಲ್ಪ ತಣ್ಣಗಿದ್ರೆ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಬಿಸಿ ಇದೆ. ಉದ್ರಾಗಿ ಚೆನ್ನಾಗಿರುತ್ತೆ. ಉದ್ರಾಗಿ ಮಾಡಿದ್ರೆ ಈ ಥರ ಕೊಕೊನಟ್ ರೈಸು ತುಂಬ ಚೆನ್ನಾಗಿರುತ್ತೆ. ಇವಾಗ ಉಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಬೇಕು ನೋಡ್ಬಿಟ್ಟು ಹಾಕ್ಕೊಳ್ಳಿ. ಇವಾಗ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕ್ಕೊಳ್ಳೋಣ. ಒಂದು ಅರ್ಧ ಲೆಮನ್ನು ಹಾಕ್ತಾ ಇದ್ದೀನಿ. ಸಾಕು. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ.
ನೋಡಿ ಈ ಥರ ಲೆಮನ್ ರೈಸ್ ಮಾಡಿಕೊಂಡ್ರೆ ಕೊಕೊನಟ್ ಹಾಕಿ ತುಂಬ ಚೆನ್ನಾಗಿ ಒಂದೇ ಥರ ಚಿತ್ರಾನ್ನ ತಿಂದವರಿಗೆ ಲೆಮನ್ ರೈಸ್ ತಿಂದವರಿಗೆ ಬೇಜಾರಾದವ್ರಿಗೆ ಈ ಥರ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ ರೆಸಿಪಿ ಇದು. ತುಂಬ ಚೆನ್ನಾಗಿರುತ್ತೆ, ತುಂಬ ಎಲ್ರಿಗೂ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಡಿ ಇದೆ ಇವಾಗ. ನೋಡಿ ಈ ಥರ ಕೊಕೊನಟ್ ಲೆಮನ್ ರೈಸ್ ಮಾಡಿಕೊಂಡ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ ಲೆಮನ್ ರೈಸು. ನೋಡಿ ಕೊಕೊನಟ್ ಲೆಮನ್ ರೈಸ್ ರೆಡಿ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿ ಕೂಡ ಇದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಮಗ ಇವಾಗ ಟೇಸ್ಟ್ ಮಾಡಿ ಹೇಳ್ತಾನೆ ಯಾವ ಥರ ಬಂದಿದೆ ಅಂತ. ಮಗ ಹೇಳು ಯಾವ ಥರ ಬಂದಿದೆ, ಟೇಸ್ಟ್ ಮಾಡಿ. ಸೂಪರ್ ಆಗಿ ಬಂದಿದೆ ಅಮ್ಮ, ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.